ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಾವು ಇಷ್ಟು ತನಕ ಫುಡ್ ಫೆಸ್ಟಿವಲ್ನ ವಿಶೇಷವಾದಂಥ ತಮಿಳುನಾಡಿನ ಚೆಟ್ಟಿನಾಡು ಫುಡ್ ಸ್ಪೆಷಲ್ ಐಟಮ್ಸ್ ಎಲ್ಲ ನೋಡ್ತಾ ಇದ್ವಿ. ರೆಡಿ ಆಗಿರೋ ಐಟಮ್ಸ್ ಎಲ್ಲ ಇತ್ತು. ಇವಾಗ ಗಾರ್ಲಿಕ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದನ್ನು ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರೆಸಿಡೆಂಟ್ ಹೋಟೆಲ್ನ ಎಕ್ಸಿಕ್ಯೂಟಿವ್ ಶೆಫ್ ಮೋಹನ್ ರಾಜು. ಬನ್ನಿ ಅವ್ರನ್ನೇ ಕೇಳೋಣ. ಸರ್, ಶುರು ಮಾಡೋಣ. ನಂಗೆ ನಿಜ ಅಡುಗೆ ಬರಲ್ಲ, ಬಟ್ ನನ್ನ ಕೈಲಿ ಮಾಡಿಸ್ತಾರಂತೆ. ಸೊ ಟ್ರೈ ಮಾಡ್ತೀನಿ ಗಾರ್ಲಿಕ್ ಚಿಕನ್ ಹೆಂಗೆ ಮಾಡೋದು ಅಂತ. ನಾನಿವಾಗ ಮೋಹನ್ ರಾಜು ಅವ್ರು ಗೈಡ್ ಮಾಡ್ತಾರೆ, ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಏನು ಮಾಡಬೇಕು? ಫಸ್ಟ್ 2 ಸ್ಪೂನ್ ಎಳ್ಳೆಣ್ಣೆ ಇಲ್ಲ. ಓಕೆ, ಸ್ವಲ್ಪ ಬಿಸಿ ಆದ ನಂತರ ಹಾಂ, ಬೆಳ್ಳುಳ್ಳಿ ಹಾಕಿ ನಾನು ಓಕೆ ಎಲ್ಲ ಪೂರ ಹಾಕ್ಲಾ ಸರ್? ಅವಾಗ ಎಣ್ಣೆಯಲ್ಲಿ ಸೊ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಫಸ್ಟ್? ಲೈಟಾಗಿ ಫುಲ್ ಫ್ರೈ ಮಾಡಿ ಆ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ವಾಸನೆ ಬರುತ್ತೆ. ಓಕೆ, ಈಗ ಈರುಳ್ಳಿ ಹಾಕ್ತೀನಿ. ಸೊ ಈರುಳ್ಳಿ ಕೂಡ ಸ್ವಲ್ಪ ರೆಡಿಶ್ ಬ್ರೌನ್ ಆಗಿ, ಲೈಟ್ ಬ್ರೌನ್, ಫುಲ್ ಬ್ರೌನ್. ಎಳ್ಳೆಣ್ಣೆ ಹಾಕಿದ್ರಲ್ಲ, ಏನಕ್ಕೆ ಟೇಸ್ಟ್ ಜಾಸ್ತಿನ? ಎಳ್ಳೆಣ್ಣೆ ಸ್ವಲ್ಪ ಫ್ಯಾಟ್ನೆಸ್ ಇರುತ್ತೆ, ಆ ಟೇಸ್ಟ್ನು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅದಕ್ಕೆ ಜಾಸ್ತಿ ಇದಕ್ಕೆ ಗ್ರೌಂಡ್ನಟ್ ಆಯಿಲು ಅಥವಾ ಎಳ್ಳೆಣ್ಣೆ ಯೂಸ್ ಮಾಡ್ತಾರೆ. ಅದರಲ್ಲಿ ಫ್ಯಾಟ್ನೆಸ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಕರಿ ಲೀವ್ಸ್ ಹಾಕಲೇಬೇಕು ಸ್ವಲ್ಪ, ಅಲ್ಲಿ ಜೂಲಿಯನ್ ಹಸಿ. ಸ್ವಲ್ಪ ಟೊಮೆಟೊ ಹಾಕಿ. ಎಷ್ಟು ತೊಗೊಂಡಿದ್ದೀರಾ ಟೊಮೆಟೊ? ಒಂದು ಅರ್ಧ ಟೊಮೆಟೊ. ಓಕೆ, ಒಂದು ಪೋರ್ಷನ್ ಚಿಕನ್ಗೆ ಅರ್ಧ ಟೊಮೆಟೊ. ಹಾಂ, ಲೈಟಾಗಿ ಅರ್ಶಿನ ಪುಡಿ. ಓಕೆ. ಅಷ್ಟು ಚಿಕನ್ ಎಷ್ಟು ತೊಗೊಂಡಿದ್ದೀರಾ? ಚಿಕನ್ 1 ಪೋರ್ಷನ್ 50 ಗ್ರಾಮ್. ಓಕೆ, ಸ್ವಲ್ಪ ಮೆಣಸಿನ ಪುಡಿ. ಓಕೆ, ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ. ಓಕೆ, ಮೆಣಸಿನ ಪುಡಿ. ಚಿಕನ್ ಓಕೆ. ಚಿಕನ್ ಹೆಂಗೆ ಹಂಗೆ ಬೇಯುತ್ತಾ ಅಥವಾ ನೀರೇನಾದ್ರು ಹಾಕ್ಬೇಕಾ? ಏನು ಚಿಕನ್ ನೀರು ಕಮ್ಮಿ ಇರುತ್ತಲ್ಲ, ಹಾಂ, ಅದರಿಂದ ಚಿಕನ್ ಕುಕ್ ಆಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕ್ಬೋದು. ಸ್ವಲ್ಪ ಉಪ್ಪು ಹಾಕಿ. ಓಕೆ. ಸಾಮಾನ್ಯವಾಗಿ ನಿಮ್ಗೆ ಅಡುಗೆ ಅಂತೇಳಿ ಶುರು ಮಾಡಿದ್ದೆ ಯಾವಾಗಿಂದ? ಅಂದರೆ ಅಡುಗೆ ಶೆಫ್ ಆಗಿ ಕೆಲಸ ಮಾಡಿ ಶುರು ಮಾಡಿದ್ದೆ ಯಾವಾಗ? ಸ್ಟಾರ್ಟಿಂಗ್ ಇದನ್ನ ಹಾಂ, ನಾನು 18 ವರ್ಷದಿಂದ ಶುರು ಮಾಡಿದೆ. ಓ, ಅಡುಗೆ ಮಾಡೋದು ಇಷ್ಟನಾ ನಿಮಗೆ? ತುಂಬ ಇಷ್ಟ. ರಜೆ ದಿನ ಮನೆಯಲ್ಲಿ ನಾನು ಅಡುಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪೀಸ್ ಬೆಳ್ಳುಳ್ಳಿ ಬೀಸ್ಕೊಂಡು ಹಾಂ, ತಿಂದರೆ ಗ್ಯಾಸ್ಗೂ ಬರಲ್ಲ, ಯಾವ ರೋಗ ಬರಲ್ಲ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀರಾ ಈಗ ಬೇಯಬೇಕಲ್ವಾ? ಇದೇ ಆ್ಯಕ್ಚುಲಿ ಗಾರ್ಲಿಕ್ ಚಿಕನ್ ಗ್ರೇವಿ ಬರುತ್ತಾ ಅಥವಾ ಡ್ರೈ ಐಟಮ್? ಡ್ರೈ ಮಾಡ್ಕೋಬೋದು, ಗ್ರೇವಿ ಮಾಡ್ಕೋಬೋದು. ಈಗ ನಮ್ಮ ರೊಟ್ಟಿ ಜೊತೆ ತಿನ್ಬೇಕಾದ್ರೆ ಸ್ವಲ್ಪ ಗ್ರೇವಿ ಹಾಕ್ಕೊಂಡು ತಿನ್ಬೋದು. ರೊಟ್ಟಿ ಬೇಡ ಸ್ಟಾರ್ಟರ್ ತಿನ್ಬೇಕಂದ್ರೆ ಡ್ರೈ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಹಾಂ, ಚೆಟ್ಟಿನಾಡು ಅಂತ ಒಂದು ಪೌಡ್ರ್ ಮಾಡಿ ಇಟ್ತೀವಿ ನಾವು. ಓಕೆ, ಚೆಟ್ಟಿನಾಡು ಪೇಸ್ಟ್ ಥರ. ಅದು ಏನಂದರೆ ಕಲ್ಪಾಸಿ, ಇದು ಕಲ್ಪಾಸಿ, ಕಲ್ಲು ಹೂವು ಅಂತ ಏನು ಕಲ್ಲು ಅಂತ ಕರೀತೀವಿ. ಹೇಳ್ತಾರೆ. ಆಮೇಲೆ ಇದು ಅನಾನಸ್ ಸ್ಟಾರ್, ಆಮೇಲೆ ಇದು ಜಾವಿತ್ರಿ ಮುಗ್ಗು, ಓಕೆ, ಜಾವಿತ್ರಿ ಮುಗ್ಗು, ಆಮೇಲೆ ಮರಾಠಿ ಮುಗ್ಗು ಅಂತಿದೆ, ಓಕೆ, ಮರಾಠಿ ಮುಗ್ಗು. ಹಾಂ, ಇದೆಲ್ಲ ಹುರಿದ್ಕೊಂಡು ಬೆಳ್ಳುಳ್ಳಿ ಹಾಂ, ಹಾಂ, ಅದು ಒಣಗಿ ಇಲ್ಲ ಮೆಣಸಿನ ಫ್ರೈ ಮಾಡಿ ಪೌಡ್ರ್ ಮಾಡಿ ಪೌಡ್ರ್ ಇಟ್ಕೊಂಡು. ಮಾಡಿಕೊಂಡು ನೀರಲ್ಲಿ ಕಲ್ಸಿಟ್ಕೋಬೋದು. ಓಕೆ, ಮುಗಿಯುವಾಗ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಹಾಕ್ಬೋದು. ಇದು ಘುಮಘಮ ಅಂತ ಒಳ್ಳೆ ವಾಸನೆ ಬರುತ್ತೆ. ಓಕೆ. ಪ್ರತಿಯೊಂದು ಈಗ ಚೆಟ್ಟಿನಾಡು ಐಟಮ್ಸ್ ಫುಡ್ ಫೆಸ್ಟಿವಲಲ್ಲಿ ಮಾಡಿದ್ದೀರಾ ನೀವು? ಅದಕ್ಕೆಲ್ಲ ಇದೇ ಮಸಾಲ ಹಾಕಿರೋದು? ಎಲ್ಲ ಮಸಾಲೆ ಎಲ್ಲ ಸ್ಪೈಸಿ? ಸ್ಪೈಸಸ್. ಸ್ವಲ್ಪ ಧನಿಯಾ ಪುಡಿ ಹಾಕ್ಬೋದು. ಸ್ವಲ್ಪ ಪೆಪ್ಪರ್ ಪೌಡರ್, ಕರಿಮೆಣಸು ಪೌಡರ್, ಪೆಪ್ಪರ್ ಪೌಡರ್. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದು. ಚೆಟ್ಟಿನಾಡು ಮಸಾಲ ಹಾಕಿಲ್ಲ ಅಂದರೆ ಹಾಗೆ ಮಾಡ್ಕೋಬೋದಾ? ಮಾಡ್ತೀವಿ. ಇದು ಕೆಲವು ಮನೆಯಲ್ಲಿ ಸಿಗೋಲ್ಲ. ಅಲ್ಲ, ಈಗ ಹೊರಗಡೆ ಸಿಕ್ಕುತ್ತಾ ಚೆಟ್ಟಿನಾಡು ಮಸಾಲ ಅಂತ ಪಾಕೆಟ್ ಏನಾದರೂ? ಪ್ಯಾಕೆಟ್ ಸಿಕ್ಕಲ್ಲ, ನಾವು ಮಾಡ್ಕೋಬೇಕು. ಮಸಾಲೆ ಮಾಡ್ಕೋಬೇಕು ಅವ್ರು, ಯಾಕಂದ್ರೆ ಹೊರಗಡೆ ಹೆಂಗೆ ಮಾಡ್ತಾರೋ ನಮ್ಗೆ ಗೊತ್ತಾಗಲ್ಲ. ಹೌದು, ಈಗ ಆಗಿದೆ ಅನ್ಸುತ್ತೆ ಅಲ್ಲ? ಹಾಗೆ ಚುಚ್ಚ ಮಾಡ್ತಾಯಿದ್ವಿ. ಓಕೆ, ಈಗ ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೋಬೋದು. ಓಕೆ, ಎಷ್ಟು ಹಾಕಿ? ಸ್ವಲ್ಪ ಗಾರ್ನಿಷ್. ಓಕೆ, ಓ
ಓಕೆ, ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ ಇವಾಗ. ಈಗ ರೆಡಿ ಆಗುತ್ತೆ. ಈಗ ನೀವು ರುಚಿ ನೋಡಿಬಿಟ್ಟು ನಮ್ಗೆ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಗಾರ್ಲಿಕ್ ಚಿಕನ್ ಮಾಡಿ ತೋರಿಸೋದಕ್ಕೆ. ಧನ್ಯವಾದಗಳು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಗಾರ್ಲಿಕ್ ಚಿಕನ್ ಈ ಫುಡ್ ಫೆಸ್ಟಿವಲ್ ಬಂದಿದ್ದೀವಿ. ಸೊ ವೆರೈಟಿ ಐಟಮ್ಸ್ ಇದ್ದಾವೆ, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಐಟಮ್ ಗಾರ್ಲಿಕ್ ಚಿಕನು. ಸ್ಪೈಸಿ ಐಟಮ್ಸ್ ಇಷ್ಟಪಡೋರಿಗೆ ಗಾರ್ಲಿಕ್ ಚಿಕನ್ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಘಮ ಅಂತ ಇದೆ. ನಾನು ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ. ಸೊ ನಾನು ಟೇಸ್ಟ್ ಮಾಡಿ ನೋಡ್ಕೊಂಡು ಬರೋದ್ರಲ್ಲಿ ನೀವು ಬ್ರೇಕ್ ತೆಗೆದುಕೊಂಡು ಬನ್ನಿ. ಬ್ರೇಕ್ ನಂತರ ಈ ಫುಡ್ ಫೆಸ್ಟಿವಲ್ನ ಹಿಂದಿರುವಂಥ ಉದ್ದೇಶ ಏನು, ಇದು ಯಾಕೆ ಚೆಟ್ಟಿನಾರು ಒಂದು ಫುಡ್ ಸ್ಪೆಷಲ್ ಮಾಡಿದ್ದಾರೆ, ಏನಿರೋ ಕಾನ್ಸೆಪ್ಟ್ ಎಲ್ಲ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.